ಹಾಯ್, ನಮಸ್ಕಾರ. ಇವತ್ತೊಂದು ಡಿಯೋ ಬಂದಿತ್ತು. ಏನು ಪ್ರಾಬ್ಲಮ್ ಅಂದರೆ ಫೋರ್ಕ್ ಬೆಂಡ್ ಆಗಿದೆ. ಏನು ಫೋರ್ಕು ನೋಡಿ, ಬಿಚ್ತಾ ಇದ್ದೀನಿ. ಈ ಗಾಡೀಲಿ ಬಂದುಬಿಟ್ಟು ಫೋರ್ಕ್ ಬೆಂಡ್ ಆದರೆ ಪರ್ಫೆಕ್ಟಾಗಿ ಬರೋಲ್ಲ. ಒಂದು 80-90% ಬರುತ್ತೆ. ಒಂದು 10% ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಿಮಗೆ ಪರ್ಫೆಕ್ಟಾಗಿ ಬೆಂಡ್ ಬರಬೇಕು, ಪರ್ಫೆಕ್ಟಾಗಿ ಇರಬೇಕು ಅಂತ ಹೇಳಿದ್ರೆ ಫೋರ್ಕ್ ಅಸೆಂಬ್ಲಿನೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಬರಲ್ಲ ಅಂತೇನಿಲ್ಲ, ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಒಂದು 2-3 ಟೈಮ್ಸ್ ಬೆಂಡ್ ಆಗಿದ್ದರೆ ಮತ್ತೆ ತೆಗ್ದಾಗ ಬರಲ್ಲ. ಅದಕ್ಕೋಸ್ಕರ ಆ ಥರ ಹೇಳ್ತೀವಿ, ಅದು ಫುಲ್ ಬರೋಲ್ಲ ಅಂತ ಹೇಳ್ಬಿಟ್ಟು. ಎಲ್ಲ ಬಿಚ್ಚಬೇಕು, ಫ್ರಂಟ್ ಫುಲ್ ಎಲ್ಲ ಬಿಚ್ಕೋಬೇಕು ಫೋರ್ಕ್ ಬಿಚ್ಚಬೇಕು ಅಂದರೆ. ಇದೆಲ್ಲ ಬಿಚ್ಚಿದ ಮೇಲೇ ಈ ಕೇಬಲು, ಮೀಟ್ರ್ ಕೇಬಲು, ಬ್ರೇಕ್ ಕೇಬಲು, ಮಡ್ ಗಾರ್ಡ್ ಎಲ್ಲನೂ ಬಿಚ್ಕೋಬೇಕು. ಫ್ರಂಟ್ ನೋಸ್ ಇದೆಲ್ಲ ಬಿಚ್ಕೊಳ್ಬೇಕು. ಫೋರ್ಕ್ ಬಿಚ್ಚಬೇಕಾದ್ರೆ ನಾರ್ಮಲಾಗಿ ಕೋನ್ ಸೆಟ್ ಎಲ್ಲ ಹೋಗಿರುತ್ತೆ. ನೋಡಿ ಫೋರ್ಕ್ ಬೆಂಡ್ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೋಡಿ ವೀಲ್ ಗ್ಯಾಪ್ ಅಷ್ಟಿದೆ. ಈ ಕಡೆ ಒಂದು ಬೆರಳು ಹೋಗ್ತಾಯಿಲ್ಲ, ಈ ಕಡೆ ನೋಡಿ ಫುಲ್ ಕೈನೇ ಹೋಗ್ತಾಯಿದೆ. ಇದೊಂದು ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಗಾಡಿ ಕರೆಕ್ಟಾಗಿರಲ್ಲ. ಅವ್ರ ವೀಲ್ ನೋಡಿ ಕ್ರಾಸ್ ಆಗಿರೋ ಥರ ಕಾಣಿಸ್ತಲ್ಲ, ಅದೇ ಥರ. ಮೇಲ್ಗಡೆ ಹ್ಯಾಂಡ್ಲ್ ಬಿಚ್ಚೋಕ್ಕೆ ಒಂದೇ ಒಂದು ಬೋಲ್ಟ್ ಬರುತ್ತೆ. ಆ ಬೋಲ್ಟ್ ಕಾಣಿಸ್ತಿದೆಯಲ್ಲ, ಅದೊಂದು ಬೋಲ್ಟ್ ಬಿಚ್ಚಿದ್ರೆ ಸಾಕು, ಮೇಲೆ ಹ್ಯಾಂಡ್ಲ್ ಎತ್ಕೊಬಿಡ್ಬೋದು. ಇದು ಬಿಚ್ಚಾಯ್ತಲ್ವ, ಇವಾಗ ನೋಡಿ ಹ್ಯಾಂಡ್ಲ್ ಎತ್ತಿದ್ರೆ ಮೇಲೆ ಬಂದುಬಿಡುತ್ತೆ. ನೋಡಿ ಇಷ್ಟೇ ಬಂದುಬಿಡ್ತು. ಇವಾಗ 2 ನೆಟ್ ಇದೆಯಲ್ಲ, ಮೇಲ್ಗಡೆ ಲಾಕ್ ನೆಟ್ಟು ಮತ್ತು ಕೆಳಗಡೆ ಕಾನ್ಸೆಪ್ಟ್ ನೆಟ್ಟು. ಈ ಥರ ಕ್ಲೀನ್ ಮಾಡ್ಕೊಬಿಟ್ಟು ಥ್ರೆಡ್ ಥರ ಎಲ್ಲ ಫುಲ್ಲು ಡಸ್ಟ್ ಇರುತ್ತೆ, ಅದನ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಟ್ಟು ಈಸಿಯಾಗಿ ಬರುತ್ತೆ. ಇದೆಲ್ಲ ಬಿಚ್ಕೊಂಡು ನೀಟಾಗಿ ಅದನ್ನು ವಾಶ್ ಮಾಡಿ, ಫೋರ್ಕ್ನ ವಾಶ್ ಮಾಡಿಬಿಟ್ಟು ತೊಗೊಂಡೋಗಿ ಲೇತಕ್ಕೆ ಕೊಟ್ಟರೆ ಅವರು ಬೆಂಡ್ ತೆಗೆದು ಕೊಡ್ತಾರೆ. ಮತ್ತು ತೊಗೊಂಬಂದ್ಬಿಟ್ಟು ವಾಪಸ್ ತಂದಮೇಲೆ ಫೋರ್ಕ್ ಎಲ್ಲ ಫಿಟ್ ಮಾಡಿ, ಕೋನ್ಸೆಟ್ ಎಲ್ಲ ಹಾಕ್ಬಿಟ್ಟು ಫೋರ್ಕ್ ಎಲ್ಲ ಫಿಟ್ ಮಾಡಿದ್ರೆ, ಗಿಟ್ಗಾಡೆಲ್ಲ ಫಿಟ್ ಮಾಡಿ ಮಾಡಿದ್ರೆ ಮುಗೀತು. ಇಷ್ಟೇ ಫೋರ್ಕು. ನೋಡಿ ಇದು ಬಂತಲ್ಲ, ಇಷ್ಟೇ ಫೋರ್ಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್. ಥ್ಯಾಂಕ್ ಯು, ಬಾಯ್.